ಮಕ್ಕಳು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುತ್ತಿರುವುದು ಖಚಿತಪಡಿಸುತ್ತಾರೆ. ಇದಕ್ಕೆ ನಾವಿಲ್ಲಿ ಹಾಕಿರುವಂತದ್ದು ನಾಮಕಾವಸ್ಥೆಯಲ್ಲಿ ಸಭೆಗಳು ನಡೀತಾ ಇದೆ. ಸೊ ಸಂಬಂಧಪಟ್ಟ ಇಲಾಖೆಗಳಿಂದ ಆದೇಶ ಪ್ರತಿ ಅಗತ್ಯ ಇದೆ. ಯಾಕೆಂದ್ರೆ ಇದು ನಾವು ಈಗ ನೋಡ್ತೀರಿ ಹಂಗೆ ನಾವು ರಾಜೇಶ್ವರಿ ಮೇಡಮ್ ಜೊತೆ ಆಗಾಗ ಹೇಳ್ತಾ ಇರ್ತೀವಿ. ನಮ್ಮ ಜಿಲ್ಲಾ ಪಂಚಾಯತಿನಲ್ಲಿ ನಾವು ಎಷ್ಟೇ ಹೋಗಿ ಕೇಳಿದ್ರು ನಮ್ಮ ಗ್ರಾಮ ಪಂಚಾಯತಿಯವರು ಹೇಳ್ತಾರೆ, ನೀವು ತಂದಿರೋದು ರಾಜ್ಯ ಮಟ್ಟದಲ್ಲಿ ಆದೇಶ ಪ್ರತಿ, ನಮಗ್ ಬೇಕಾಗಿರೋದು ಸ್ಥಳೀಯ ಅಧಿಕಾರಿಗಳ ಪ್ರತಿನ ಕೊಡ್ಬೇಕು, ನಿರ್ದೇಶನದ್ದು ಲೆಟರ್ ಕೊಟ್ರೆ ನಾವು ನಿಮಗ್ ಸಪೋರ್ಟ್ ಕೊಡ್ತೀವಿ ಅಂತ ಪ್ರತಿ ಸಭೆಗಳಿಗೂ ನಮ್ಗೆ ಇದಾಗ್ತದೆ. ಅದಕ್ಕೆ ನಾವು ಅದನ್ನೇ ಹಾಕಿದೀವಿ. ಈ ಕಡೆಗೆ ನಮ್ಗೆ ಯಾರು ಇದು ಫಾಲೋ ಅಪ್ ಮಾಡಿ ಸಪೋರ್ಟಿವ್ ಆಗಿ ನಿಲ್ಬೇಕು ಅಂದ್ರೆ ಹೆಚ್ಚಿನದಾಗಿ ಪಡಿ ಸಂಸ್ಥೆ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತೆ ಶಿಕ್ಷಣ ಇಲಾಖೆನೂ ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಕ್ರಮ ಸಂಖ್ಯೆ 2 ಪ್ಯಾರಾಮೀಟರ್ ಬಂದು ಗ್ರೇಡಿಂಗ್ 2 ಇದೆ. ಸೊ ಇದರಲ್ಲಿ ನಮ್ಗೆ ಆದ್ಯತೆ ಮೇರೆಗೆ ಮಾತ್ರ ನೀಡಲಾಗಿದೆ ಅಂತಿದೆ. ಅದಕ್ಕೆ ನಾವಿಲ್ಲಿ ಹಾಕಿದೀವಿ ತ್ರೈಮಾಸಿಕವಾಗಿ ಅನುಸರಣೆ ಮಾಡಬೇಕು, ಜೊತೆಗೆ ಮೇಲಧಿಕಾರಿಗಳಿಂದ ನಿರ್ದೇಶನ ಪತ್ರ ಕೂಡ ಇದಕ್ಕೆ ನೀಡುವಂತ ಅಗತ್ಯತೆ ಇದೆ ಅಂತೇಳಿ. ಸೇಮ್ ಇದಕ್ಕೂ ಕೂಡ ಕಾರ್ಯಸೂಚಿಯಲ್ಲಿ ಇರಬೇಕು, ತೀರ್ಮಾನಗಳನ್ನು ನಮೂದಿಸಬೇಕು, ಅನುಪಾಲನೆ ಮಾಡುವುದು. ಎರಡನೇದು ನಾನು ರಾಘವ್ ಹೇಳಿದೆ, ಕಾರ್ಯಸೂಚಿಯಲ್ಲಿ ಬರಬೇಕಾದ್ರು ತೀರ್ಮಾನಗಳನ್ನ ನಮೂದಿಸಬೇಕು. ನಡವಳಿಕೆ ಪುಸ್ತಕದಲ್ಲಿ ನಮೂದಿಸಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಅಪ್ ಕೂಡ ಮಾಡ್ಬೇಕು. ಫಾಲೋ ಅಪ್ ಮಾಡಕ್ಕೆ ಯಾರು PLF ಗಳಾಗಿ ಪಡೆಯಿಂದ ನಾವಿದ್ದೀವಿ. ಜೊತೆಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯಿಂದ ಕೂಡ ಇದು ಕ್ರಮಬದ್ಧವಾಗಿ ಆಗ್ಬೇಕು ಅನ್ನುವಂಥದ್ದು ನಿರ್ದೇಶನ ಪತ್ರಗಳು ಹೋಗ್ಬೇಕು. ಕಾಲಕ್ಕೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯಿಂದ ಅನುಸರಣೆ ಕೂಡ ಆಗೋದಕ್ಕೆ ಇದು ಆಗ್ಬೇಕು. ಮತ್ತೆ ಅವರು ಏನು KDP ಮೀಟಿಂಗ್ ಗಳಲ್ಲಿ ಆಗ್ತದೆ ಇದನ್ನ ಚರ್ಚಿಸಿ ಕ್ರಮ ವಹಿಸಬೇಕು. ಕ್ರಮ ಸಂಖ್ಯೆ 3 ಪ್ಯಾರಾಮೀಟರ್ ಬಂದು 2 ಇದೆ. ಇದರಲ್ಲಿ ಸ್ಥಳೀಯ ಸರ್ಕಾರವು ತಮ್ಮ ಅಧಿಕಾರ ವ್ಯಾಪ್ತಿಯ ಮಗುವು ಪ್ರಾಥಮಿಕ ಶಿಕ್ಷಣಕ್ಕೆ ಸೇರುವಂತೆ ಮತ್ತು ಶಾಲೆಯಿಂದ ಹೊರಗುಳಿಯದಂತೆ 1 ವರ್ಷಕ್ಕೊಮ್ಮೆ ಖಚಿತಪಡಿಸುತ್ತದೆ ಮತ್ತು ಈ ಬಗ್ಗೆ ಮೇಲ್ವಿಚಾರಣೆ ನಡೆಸುತ್ತದೆ. ಅದಕ್ಕೆ ನಾನಿಲ್ಲಿ ಹಾಕಿರುವಂತದ್ದು ವರ್ಷಕ್ಕೊಮ್ಮೆ ಆದ್ರೆ ಆಗಲ್ಲ, ಕನಿಷ್ಠ ತ್ರೈಮಾಸಿಕವಾಗಿ ಇದು ಅನುಸರಣೆ ಆಗ್ಬೇಕು. ಜೊತೆಗೆ ಮೇಲಧಿಕಾರಿಗಳಿಂದ ಕೂಡ ನಿರ್ದೇಶನ ಪತ್ರ ಆಗ್ಬೇಕು, ಅನುಸರಣೆ ಆಗ್ಬೇಕು ಅಂತ ಪತ್ರ ಕೂಡ ಬರಬೇಕು. ಸೇಮ್ ಆಸ್ ಇಟ್ ಇಸ್ ಫಾಲೋ ಅಪ್ ಬಂದು ಪಡಿಯಿಂದ PLF ಗಳಾದಂತ ನಾವಿರ್ತೀವಿ, ವಿಭಾಗೀಯ ಅಧಿಕಾರಿಗಳಿರ್ತಾರೆ, ಮತ್ತೆ ಗ್ರಾಮ ಪಂಚಾಯತಿಯವರು ಇದಕ್ಕೆ ಸಾಥ್ ಕೊಡ್ಬೇಕು, ಮತ್ತೆ ಅವ್ರಿಗೂ ಕೂಡ ಮೇಲಧಿಕಾರಿಗಳಿಂದ ಶಿಫಾರಸ್ ಬರಬೇಕು. ಕ್ರಮ ಸಂಖ್ಯೆ 4 ಪ್ಯಾರಾಮೀಟರ್ ಬಂದು 0 ಇದೆ. ನಮ್ಮದು ಸಂಗ್ರಹಿಸಿರುವುದಿಲ್ಲ, ಇದುವರೆಗೂ ಕೂಡ ಯಾವುದೇ ಅಂಕಿಅಂಶಗಳು ಸಂಗ್ರಹ ಆಗಿರೋದಿಲ್ಲ. ಅದಕ್ಕೆ ನಾನು ಅಂಕಿಅಂಶಗಳನ್ನು ಸಂಗ್ರಹಿಸಿ ಏನು ನಾಮಫಲಕದಲ್ಲಿ ಪ್ರದರ್ಶಿಸುವಂತೆ ಅನುಪಾಲನೆ ಮಾಡಬೇಕು. ಇದು ಮಕ್ಕಳದು ಜಾತಿವಾರು ಕ್ರಮ ಸಂಖ್ಯೆ ಇರಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿತ್ತು. ನಮ್ಮ ಚರ್ಚೆಯಲ್ಲೂ ಕೂಡ ಅದೇ ಮಾಡ್ಕೊಂಡ್ವಿ. ಇದಕ್ಕೆ ನಾವು ಈಗಾಗಲೇ ನಮ್ಮ ತರಬೇತಿಗಳಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ವಿ, ಜೊತೆಗೆ ಅನುಸರಣೆ ಕೂಡ ಆಗ್ತಿದೆ. ಮತ್ತಷ್ಟು ಆಗ್ಬೇಕು ಅಂದ್ರೆ ಪಡಿಯಿಂದ ಇದಕ್ಕೆ ಹೆಚ್ಚಿನ ಒತ್ತು ಸಿಗ್ಬೇಕು. ಮತ್ತೆ ಅನುಪಾಲನೆ ಗ್ರಾಮ ಪಂಚಾಯತಿಯವ್ರದ್ದು ಕೂಡ ಇದು ಆದ್ಯ ಜವಾಬ್ದಾರಿ. ಮತ್ತೆ ಶಿಕ್ಷಣ ಇಲಾಖೆನೂ ಕೂಡ ಈ ಅಂಕಿ ಸಂಖ್ಯೆಗಳಲ್ಲಿ ಪ್ರಮುಖ ಪಾತ್ರನ ವಹಿಸಬೇಕು ಅನ್ನುವಂಥದ್ದು ನಮ್ಮ ಇದಾಗಿದೆ. ಹಾಗೆ 5ನೇ ಕ್ರಮ ಸಂಖ್ಯೆನಲ್ಲಿ 2ನೇದು ಪ್ಯಾರಾಮೀಟರ್ 2 ಇದೆ ನಮ್ಮದು. ಅದು ಬಂದು ಶಾಲಾ ಮೂಲಭೂತ ಸೌಕರ್ಯಗಳಾದ ಶಾಲಾ ಕಟ್ಟಡ, ಭೋಜನ ಕೊಠಡಿ, ಗ್ರಂಥಾಲಯ ಕೊಠಡಿ, ಕಂಪ್ಯೂಟರ್ ಕೊಠಡಿ, ಮಕ್ಕಳ ಕಲಿಕಾ ಕೊಠಡಿ, ಮಕ್ಕಳಿಗೆ ವಿಶ್ರಾಂತಿ ಕೊಠಡಿ ಇವುಗಳನ್ನು ಗುರುತಿಸಿದ್ದು ಅನುದಾನವನ್ನು ಮೀಸಲಿಟ್ಟಿಲ್ಲ. ಸೊ ಈಗಾಗಲೇ ನಾವು ಕೆಲಸ ಮಾಡ್ತಿರುವಂತ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿರುವಂತ ಶಾಲೆಗಳಲ್ಲಿ ಊಟ ಮಾಡಕ್ ಕೊಠಡಿ ಅಂತೂ ಇಲ್ಲ. ಅವರು ವರಾಂಡದಲ್ಲಿನೇ ಮಕ್ಕಳು ಜಗಲಿನಲ್ಲಿ ಮಾಡ್ತಿರುವಂತದ್ದು. ಇದು ಅಧಿಕಾರಿಗಳಿಗೂ ಕೂಡ ನಾವು ಈಗಾಗಲೇ ಹೇಳಿದ್ವಿ. ಮತ್ತಷ್ಟು ಅವರು ಆಕ್ಷನ್ ಪ್ಲಾನ್ ಮಾಡುವಾಗ ಗ್ರಾಮ ಪಂಚಾಯತಿಯವರು ಇದನ್ನ ಸೇರಿಸ್ಕೊಳ್ಳಬೇಕು. ಮಕ್ಕಳಿಗೂ ಕೂಡ ಇಂತಿಷ್ಟೇ ಹಣ ಇರುತ್ತೆ, ಅದನ್ನ ರಿಸರ್ವ್ ಇಡಬೇಕು. ಪಂಚಾಯತಿ ಅಭಿವೃದ್ಧಿಗೆ ಹೇಗೆ ಅವರು ರಿಸರ್ವ್ ಫಂಡಿಂಗ್ ಇಡ್ತಾರೋ ಹಾಗೆ ಯೋಜನಾ ವರದಿನಲ್ಲಿ ಮಕ್ಕಳ ಅಭಿವೃದ್ಧಿಗೂ ಕೂಡ ಶಾಲೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಫಂಡನ್ನ ರಿಸರ್ವ್ ಇಡಬೇಕು ಯೋಜನಾ ವರದಿ ತಯಾರು ಮಾಡುವಾಗ ಅಂತೇಳಿ ಅನುಸರಣೆ ಕೂಡ ಮಾಡಬೇಕು. ಅನುಸರಣೆ ಮಾಡೋದ್ರ ಜೊತೆಗೆ ಮೇಲಧಿಕಾರಿಗಳಿಂದ ಇದಕ್ಕೆ ಕ್ರಮಬದ್ಧವಾಗಿ ನಿರ್ದೇಶನ ಪತ್ರ ಕಾಲಕ್ಕೆ ಹೋಗ್ಬೇಕು, ಅನುಸರಣೆ ಕೂಡ ಆಗ್ಬೇಕು ಅನ್ನುವಂಥದ್ದು. ಇದಕ್ಕೆ ಪಡಿ ಸಂಸ್ಥೆ ಸಾಥ್ ನೀಡುತ್ತೆ. ಹಾಗೆ ಗ್ರಾಮೀಣಾಭಿವೃದ್ಧಿದು ಆದ್ಯ ಕರ್ತವ್ಯ, ಅವರು ಕೂಡ ಮೇಲಧಿಕಾರಿಗಳು ಇದ್ರ ಕಡೆ ಗಮನ ಕೊಡ್ಬೇಕು. ಶಿಕ್ಷಣಾಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಇದ್ರ ಕಡೆ ಗಮನ ವಹಿಸಬೇಕು ಅನ್ನುವಂಥದ್ದನ್ನ ನಾನು ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಕ್ರಮ ಸಂಖ್ಯೆ 6 ಪ್ಯಾರಾಮೀಟರ್ ಬಂದು 2 ಇದೆ. ವಿಶೇಷ ಅನುದಾನ ಲಭ್ಯವಿದ್ದಲ್ಲಿ ಮಾತ್ರ ಸೇರಿಸಿಕೊಳ್ಳಲಾಗುತ್ತಿದೆ. ಉದಾಹರಣೆಗೆ ನಾನು ಸರಿ ಹೇಳ್ತಾ ಇದ್ರೆ ನಾನು ಬಂದಾಗ ಗ್ರಾಮ ಸಭೆಯಲ್ಲಿ ಏನು ಗಲಾಟೆ ಜೋರು ಅಂತ,
ಈ ಮಕ್ಕಳು ಗ್ರಾಮ ಸಭೆಗಳೆಲ್ಲ ನಾವು ನೋಡ್ತಾ ಇರ್ತೀವಿ. ಅವ್ರು ಏನ್ ಹೇಳ್ತಾರೆ, ಮಕ್ಕಳು ಗ್ರಾಮ ಸಭೆಗೆ ಹೇಳ್ಬೇಕು ಅಂದ್ರೆ ಬರೀ ಒಂದು ಬಿಸ್ಕೆಟ್ ಬಾಳೆಹಣ್ಣು ಕೊಟ್ಬಿಟ್ಟು ಅಥವಾ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಕಳಿಸ್ಕೊಡ್ತಾ ಇದ್ದಾರೆ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ನಾನು ಹೇಳ್ತಿರುವಂಥದ್ದು. ಇದ್ರ ಜೊತೆಗೆ ಮಕ್ಕಳದು ಒಂದು ಯಾವುದೇ ನಾಡಹಬ್ಬಗಳಿರ್ಲಿ, ಮಕ್ಕಳದು ವಿಶೇಷ ಕಾರ್ಯಕ್ರಮಗಳು ಅಥವಾ ರಾಷ್ಟ್ರೀಯ ಹಿರಿಯ ನಾಯಕರುಗಳದ್ದು ದಿನಾಚರಣೆಗಳು ಏನಾದ್ರು ಬಂದಾಗ ಕ್ರಮ ವಹಿಸಲ್ಲ. ಶಾಲೆಗೆ ಬೇಕಾದಂತ ಮೂಲ ಸೌಕರ್ಯಗಳಿಗೆ ಅವರು ರಿಸರ್ವ್ ಫಂಡಿಂಗ್ನೇ ಇಡೋದಿಲ್ಲ. ಸೊ ಬಂದಾಗ ಸರ್ಕಾರದ ಇಲಾಖೆ ಏನೋ ಮೇಲ್ಮಟ್ಟದಿಂದ ಬಂದಾಗ ಮಾತ್ರ ನಾವು ಪ್ರಸಾದ ಕೊಟ್ಟಂಗೆ ಕೊಡ್ತೀವಿ ಅನ್ನುವಂಥ ಧೋರಣೆಗಳು ಪಂಚಾಯತ್ ರಾಜಲ್ಲಿ ಇದೆ. ಸೊ ಇದು ಹೋಗ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಸೇರಿಸಿದ್ದೀವಿ. ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಮಾರ್ಗದರ್ಶನಗಳು, ಸಲಹೆಗಳು ಕಾಲಕ್ಕೆ ಹೋಗುವಂತದ್ದಾಗಬೇಕು. ಮತ್ತೆ ಇದು ತ್ರೈಮಾಸಿಕವಾಗಿ ನಾವು ವರ್ಷಕ್ಕೆ ಒಂದ್ಸರಿ ಎಲ್ಲ ಅನುಸರಣೆ ಬಜೆಟ್ ಇದು 3 ತಿಂಗಳಿಗೊಮ್ಮೆ ಅನುಸರಣೆ ಆಗ್ಬೇಕು ಅನ್ನುವಂಥದ್ದು ಹೇಳ್ತೀನಿ. ಮತ್ತೆ ಇದು ಅನುಸರಣೆ ಪಡಿ ಶಿಕ್ಷಣ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಇದು ಹೆಚ್ಚಿನ ಒತ್ತು ಕೊಡಬೇಕು ಅಂತೇಳಿ. ಕ್ರಮ ಸಂಖ್ಯೆ 8 ಪ್ಯಾರಾಮೀಟರ್ ಬಂದು 0. ವಲಸೆ ಯಾವುದೇ ಮೇಲ್ವಿಚಾರಣೆ ಮಾಡುತ್ತಿಲ್ಲ ಅಂತ ಹೇಳಿದೆ. ಇದಕ್ಕೂ ಕೂಡ ಮಾರ್ಗದರ್ಶನದ ಅಗತ್ಯತೆ ಇದೆ. ಕಾಲಕ್ಕೆ ಅನುಗುಣವಾಗಿ ಅನುಸರಣೆ ಕೂಡ ಮಾಡುವಂತದ್ದಿದೆ. ಇದಕ್ಕೆ ಅನುಸರಣೆ ಮಾಡುವಂತವ್ರು ಅಥವಾ ಜವಾಬ್ದಾರಿ ಬರುವಂತವ್ರು ಪಡಿ ಸಂಸ್ಥೆ ಜೊತೆಗೆ PLF ಗಳಾದ ನಾವು ಶಿಕ್ಷಣ ಇಲಾಖೆಗಳು ಸೂಕ್ತ ಕ್ರಮನ ಕೈಗೊಳ್ಳಬೇಕು. ಹಾಗೇನೆ ಕ್ರಮ ಸಂಖ್ಯೆ 9 ಪ್ಯಾರಾಮೀಟರ್ ಬಂದು 4. ಸ್ಥಳೀಯ ಸರ್ಕಾರವು ತಮ್ಮ ವ್ಯಾಪ್ತಿಯ ಶಾಲೆಗಳಿಗೆ ಕನಿಷ್ಠ 6 ತಿಂಗಳ ಕುರಿತು ಮೇಲ್ವಿಚಾರಣೆ ಮಾಡುತ್ತಾರೆ ಅಂತ ಹೇಳಿದೆ. ಇದು 6 ತಿಂಗಳಿಗೊಮ್ಮೆ ಆಗೋದ್ರ ಬದಲು ಕನಿಷ್ಠ 3 ತಿಂಗಳಿಗೆ ಒಮ್ಮೆ ಆಗ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯದಲ್ಲಿ ನಾನು ಇದು ಸಲಹೆಯನ್ನು ಕೊಟ್ಟಿದ್ದೀನಿ. ಹಾಗೆ ಇದನ್ನ ಸ್ಥಳೀಯ ಜನಪ್ರತಿನಿಧಿಗಳು ಅವ್ರ ಜವಾಬ್ದಾರಿ ಅಂತ ಇದನ್ನ ಒಂದು ಕರ್ತವ್ಯ ಅಂತೇಳಿ ನಿಭಾಯಿಸಿದ್ರೆ ಇದು ಮತ್ತಷ್ಟು ಎಫೆಕ್ಟಿವ್ ಆಗಿ ಪರಿಣಾಮ ಬೀರುತ್ತೆ ಅಂತೇಳಿ. ಮತ್ತೆ ಇದಾಗಬೇಕು ಅಂದ್ರೆ ಶಿಕ್ಷಣ ಇಲಾಖೆ, ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಮಾಹಿತಿ ಹೋಗ್ಬೇಕು. ಜೊತೆಗೆ ನಮ್ಮಂತ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಕೂಡ ಅವ್ರಿಗೆ ಅವೇರ್ನೆಸ್ ಇದೆ. ಸೊ ಇದಕ್ಕೆ ಪಡಿ ಸಂಸ್ಥೆ, ಶಿಕ್ಷಣ ಇಲಾಖೆ ಹಾಗೇನೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹೆಚ್ಚಿನ ಒತ್ತು ಕೊಡಬೇಕು. ಕ್ರಮ ಸಂಖ್ಯೆ 10 ಪ್ಯಾರಾಮೀಟರ್ ಬಂದು 0 ಇದೆ. ಯಾವುದೇ ಸಭೆಗಳನ್ನು ನಡೆಸುತ್ತಿಲ್ಲ ಅಥವಾ ನಡೆಸಿಲ್ಲ ಅಂತೇಳಿ ಅದಕ್ಕೆ ನಾವು ಇಲ್ಲಿ ಹಾಕಿರುವಂತದ್ದು ಕಾವಲು ಸಮಿತಿ ರಚನೆಗೆ ಕ್ರಮನ ತುರ್ತು ವಹಿಸಬೇಕು. ಹಾಗೇನೆ ಶಿಕ್ಷಣ ಕಾರ್ಯಪಡೆಯನ್ನು ಸಕ್ರಿಯಗೊಳಿಸ್ಬೇಕು. ಇದೇ ನೆಪ ಮಾತ್ರಕ್ಕೆ ಅದನ್ನ ಮತ್ತಷ್ಟು ಸಕ್ರಿಯಗೊಳ್ಳುವಂತೆ ನೋಡ್ಕೊಬೇಕು. ಅದಕ್ಕೆ ತರಬೇತಿಗಳ ಅಗತ್ಯ ಇದೆ. ಅವೇರ್ನೆಸ್ ನ ಕೊಡ್ಬೇಕು ಅವ್ರಿಗೆ ಜವಾಬ್ದಾರಿಗಳ ಕುರಿತು. ಇದಕ್ಕೆ ಪಂಚಾಯತ್ ರಾಜ್ ಇಲಾಖೆ ಹೆಚ್ಚಿನ ಗಮನ ಕೊಡಬೇಕು. ಹಾಗೆ ಶಿಕ್ಷಣ ಇಲಾಖೆನೂ ಅದು ಜವಾಬ್ದಾರಿ ಅಂತೇಳಿ ಇದ್ರ ಕಡೆ ಗಮನ ಕೊಡಬೇಕು. ಮಾರಲ್ ಸಪೋರ್ಟ್ ಆಗಿ ಪಡಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ. ಹಾಗೆ ಕ್ರಮ ಸಂಖ್ಯೆ 11 ಪ್ಯಾರಾಮೀಟರ್ ಬಂದು 6. STMC ಸದಸ್ಯರುಗಳಿಗೆ ಸಾಲಾಭಿವೃದ್ಧಿಗಾಗಿ ಸಾಲಾಭಿವೃದ್ಧಿ ಯೋಜನೆ ತಯಾರಿ, ಸಾಲಾಭಿವೃದ್ಧಿಗಾಗಿ ಸಮುದಾಯ ಸಹಭಾಗಿತ್ವ, ಮಕ್ಕಳ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಶಾಲಾ ಮಕ್ಕಳ ರಕ್ಷಣಾ ವ್ಯವಸ್ಥೆಗಳ ಅನುಷ್ಠಾನ ಮತ್ತು ಮಕ್ಕಳ ಕಲಿಕಾ ಗುಣಮಟ್ಟದ ಅನುಷ್ಠಾನದ ಕ್ರಮಗಳು ಈ ವಿಚಾರಗಳಲ್ಲಿ ವಿಸ್ತೃತವಾಗಿ 4 ಹಂತದ ತರಬೇತಿಗಳನ್ನು ಶಿಕ್ಷಣ ಇಲಾಖೆಯ ಸಹಭಾಗಿತ್ವದಲ್ಲಿ ನಡೆಸುತ್ತಾರೆ ಅಂತೇಳಿ ಇದು ಇರುವಂತದ್ದು. ನಮ್ಮದು ಒಂದು STMC ಸದಸ್ಯರಿಗೆ ಕಾಲಕ್ಕೆ ತರಬೇತಿ ಆಗ್ತಿದೆ. ಜೊತೆಗೆ ಕ್ರಿಯಾ ಯೋಜನೆನ ತಯಾರಿಸುವ ಬಗ್ಗೆ ಮತ್ತಷ್ಟು ಒತ್ತು ಕೊಟ್ಟು ಅವ್ರಿಗೆ ತರಬೇತಿಗಳನ್ನ ಕೊಡೋದಿದೆ, ಮತ್ತೆ ಅವೇರ್ನೆಸ್ ಕೊಡೋದಿದೆ. ಇದು ಸಕ್ರಿಯವಾಗಿ ಅವ್ರು ತೊಡಗಿಸ್ಕೊಳ್ಳೋದಕ್ಕೆ ಒಂದು ಮಾರಲ್ ಸಪೋರ್ಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಕ್ರಮ ಸಂಖ್ಯೆ 12 ಪ್ಯಾರಾಮೀಟರ್ ಬಂದು 4 ಇದೆ. ಆರಿದ್ರೆ ಮಾತ್ರ ವೆರಿ ಗುಡ್. ಆರಿದ್ರೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ನ ವಾರ್ಡ್ ಪ್ರತಿನಿಧಿಗಳು, ನಾಮನಿರ್ದೇಶಿತ ಸದಸ್ಯರು ಸಾಲ STMC ಸಭೆಗಳಲ್ಲಿ ಕನಿಷ್ಠ 4 ಅಥವಾ 7ಕ್ಕಿಂತ ಕಡಿಮೆ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ನನ್ನ ಪ್ರಕಾರ ಇದರ ಭಾಗವಹಿಸ್ತಾನೆ ಇಲ್ಲ. ನಾವು ಕಂಡಂತ ಸ್ಥಳೀಯ ಸತ್ಯ, ಯಾರು ಚುನಾಯಿತ ಜನಪ್ರತಿನಿಧಿಗಳು ಸಭೆಗಳಲ್ಲಿ ಭಾಗವಹಿಸದೇ ಇರುವಂತದ್ದು ಅವ್ರಿಗೆ ಅರಿವಿನ ಕೊರತೆ ಇದೆ. ಅದಕ್ಕೆ ನಾವಿಲ್ಲಿ ಹಾಕಿರುವಂತದ್ದು ನಿಯಮಿತವಾಗಿ ಭಾಗವಹಿಸುವಂತೆ ಕ್ರಮ ಕೈಗೊಳ್ಳಬೇಕು. ಮತ್ತೆ ಅವ್ರ ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನದಾಗಿ ಆಗಿಂದಾಗೆ ತರಬೇತಿಗಳನ್ನ ನೀಡುವಂತದ್ದು ಅನಿವಾರ್ಯ ಇದೆ, ಅಗತ್ಯ ಕೂಡ ಅಂತೇಳಿ. ಇದಕ್ಕೆ ಸೇಮ್ ಪಡಿ ಸಂಸ್ಥೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಸ್ಥಳೀಯ ಸಂಘ ಸಂಸ್ಥೆಗಳು ಸಪೋರ್ಟ್ ಕೊಡಬೇಕು ಅಂತ. ಕ್ರಮ ಸಂಖ್ಯೆ 13